ಕೊಲೆಗೈದ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ. ಪತ್ನಿಯಿಂದ ಮೃತ ಗಂಡನಿಗೋಸ್ಕರ ಸಭಾಪತಿ ಯುಟಿ ಖಾದರ್ ಮುಂದೆ ನ್ಯಾಯಕ್ಕೆ ಅಂಗಲಾಚಿದ ಪತ್ನಿ. ಬೀದರ್ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದ ಯುಟಿ ಖಾದರ್ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಅವರಿಗೆ ಭೇಟಿಯಾದ ಅರ್ಚನಾ ಗಂಡ ಸಿದ್ದಾರೂಢ ಅವರು ತನ್ನ ಪತಿಯ ಹತ್ಯೆಗೈದ ಆರೋಪಿಗಳನ್ನು ಬಂಧಿಸಲು ಮನವಿ ಪತ್ರ ನೀಡಿದ್ದರು. ಇದನ್ನು ಸ್ವೀಕರಿಸಿ ಸ್ಪಂದಿಸದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಸ್ಥಳದಲ್ಲಿ ನಿಂತು ಕರೆ ಮುಖಾಂತರ ತನಿಖೆ ವಿಚಾರಣೆ ಕುರಿತು ತಿಳಿದುಕೊಂಡು ಮಾಹಿತಿ ಪಡೆದರು. ತದನಂತರ ಕುಟುಂಬಸ್ಥರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸುವುದರ ಭರವಸೆ ನೀಡಿ ತಪ್ಪಿತಸ್ಥರಿಗೆ ಬಂಧಿಸಲು ಸೂಚನೆ ನೀಡುತ್ತೇನೆ ಎಂದು ತಿಳಿಸಿ ತನ್ನ ಜೊತೆ ನಿರಂತರ ಸಂಪರ್ಕದಲ್ಲಿ ಇರಲು ಸ್ಪೀಕರ್ ಖಾದರ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಘಟನೆ ಕುರಿತು ಮಾಧ್ಯಮದವರಿಗೆ ತಿಳಿಸಿದ ಮೃತ ಪತ್ನಿ ಅರ್ಚನಾ ಗಂಡ ಸಿದ್ದಾರೂಢ ಹುಮ್ನಾಬಾದ್ ತಾಲೂಕು ಬೀದರ್ ಜಿಲ್ಲೆಯ ಶಕ್ಕರ್ಗಂಜ್ವಾಡಿ ಗ್ರಾಮದ ನಿವಾಸಿಯಾಗಿದ್ದು, ನನ್ನ ಪತಿ ಬೆಳಗ್ಗೆ ಹೇಳಿ ಹೋದವರು ಬಾರದಿ ರಾತ್ರಿ ಅವರು ಶವವಾಗಿ ಪತ್ತೆಯಾಗಿದ್ದಾರೆ. ಇದರ ಕುರಿತು ಹಳ್ಳಿಕೇಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದೂರು ನೀಡಿರುತ್ತೇವೆ. ಆದರೆ ಇಲ್ಲಿಯವರೆಗೂ ಕೊಲೆಯಾಗಿ ದಿವಸಗಳು ಕಳೆದರೂ ಆರೋಪಿಗಳು ಬಂಧಿಸಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ಮನವಿ ಪತ್ರ ನೀಡಲು ಬಂದಿದ್ದೇವೆ ಎಂದು ತಿಳಿಸಿದರು. ಮತ್ತು ಶೀಘ್ರವೇ ನಮಗೆ ನ್ಯಾಯ ಒದಗಿಸಿ ಕೊಡಬೇಕು, ಆರೋಪಿಗಳನ್ನ ಬಂಧಿಸಬೇಕು. ಆರೋಪಿಗಳಿಂದ ನಮಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ, ಭದ್ರತೆಯ ಸಹಾಯ ಬೇಕೆಂದು ಕುಟುಂಬಸ್ಥರು ಮನವಿ ಮಾಡಿದರು. ಈ ಕುರಿತು ಮಾತನಾಡಿದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ಯಾಮಲಾಲ ಬೆನ್ನೆಲುಬಾಗಿ ನಿಂತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದರು ಮತ್ತು ಆರೋಪಿಗಳನ್ನ ಬಂಧಿಸಲು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು. ಇದೇ ವೇಳೆ ಜೊತೆಯಲ್ಲಿ ಸರೋಜಿನಿ ಮೃತರ ಅಕ್ಕ, ರಾಜಶ್ರೀ ಅಕ್ಕ, ತಾಯಿ ಮಹಾದೇವಿ, ಜಗದೇವಿ ಮೃತರ ಹೆಂಡತಿ ತಾಯಿ ಉಮಾಕಾಂತ, ನ್ಯಾಯದ ಪರ ಬಂದಿರುವ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಹಲೋ, ದಿವಂಗತ ಸಿದ್ದಾರೂಢ ಅಂತೇಳಿ ಸರ್ಕರ್ಗಂಜವಾಡಿ ಹುಮ್ನಾಬಾದ್, ಅದು he was murdered last 8 days back. ಅಲ್ಲಿ ಐಡೆಂಟಿಫೈ ಆಗಲಿಲ್ಲ. ಓಕೆ ಓಕೆ yes, sir. What the team has been done for that? Acha. Okay. So, yeah. How many days or 4 days, no? Yeah. Meantime, you can call your family and have a talk with them, your confidence. Go to the station, you can go to the house, your confidence, don't worry, we'll find out. Yes. ಈಗ ಅದಕ್ಕೆ 3 ಟೀಮ್ ಮಾಡಿದಾರಂತೆ, ಒಂದು ಅಂದಾಜಿಗೆ ಬಂದಿದ್ದಾರೆ. 4 ದಿವಸದಲ್ಲಿ ಆಗ್ತದೆ. ಒಂದು ವಾರದಿಂದ ಫೋನ್ ಮಾಡಿ ನೋಡಪ್ಪ, ಆಯ್ತಾ? ನನ್ನ ಮಾಡಿ ಫೋನ್ ಬಂದಿರ್ಕೊಳ್ಳಿ. ಒಂದು ವಾರ ಆಗದಿದ್ದರೆ ನನಗೆ ಕಾಲ್ ಕೊಡಿ, ನಾನು ಮಾತಾಡ್ತೀನಿ. ನೋಡ್ಕೊಳ್ಳಿ. ಆಯ್ತಮ್ಮ, ಸ್ವಲ್ಪ ನಂಬರ್ ಇದೆ, ಒಂದು ನೋಡಿ ನನಗೆ ಹೇಳಿ, ನಾನು ಮತ್ತೆ ಮಾತಾಡ್ತೀನಿ. ಕೊಡ್ತಾರೆ ಕೂಡಲೂರು ಎಂದು ಕೊಡ್ಬೇಕು. ಇನ್ನ ನ್ಯಾಯ ಇವತ್ತಿಗೆ 9 ದಿನ ಆಯ್ತು, ಇನ್ನ ಹೆಂಗೆ ನ್ಯಾಯ ಕೊಡ್ತಾರೆ? ನಮ್ಮ ಸಣ್ಣ ಮಕ್ಕಳರ ಇವತ್ತಿಗೆ 9 ದಿವಸ ಆಯ್ತ್ರಿ. ರಾತ್ರಿ 9:00ವರೆಗೆ ಮಾತಾಡೇ ಹೋಗ್ಯಾರ್ರಿ. ಹಾ, ಇಲ್ಲ ರೀ, ಆಳ್ ಮನುಷ್ಯಾಗ ಊಟ ತಗೊಂಡ್ ಹೋಗ್ಯಾರ್ರಿ. ಹೊಲ್ದಾಗ ಕೆಲಸ ಮಾಡ್ತೀರ್ರಿ. 2 ಹೆಣ್ಮಕ್ಳು ಅರ, ಒಬ್ಬ ಹುಡುಗನ ರೀ. ನ್ಯಾಯ ಕೊಡ್ತಾ ಅಲ್ಲತ್ತಾರ್ರಿ. ನ್ಯಾಯ ಇನ್ನ ಎಂದ್ ಕೊಡ್ತಾರ್ರಿ? ಇವತ್ತು 9 ದಿವಸ ಆಯ್ತು, ಇನ್ನ ಎಂದ್ ನ್ಯಾಯ ಕೊಡ್ತಾರ? ಇನ್ನ ಸಿಕ್ಕಿಲ್ಲತ್ತಾರ್ರಿ. ಹೇಳ್ದೇವೆ ಇಲ್ಲ ರೀ, ನ್ಯಾಯ ಕೊಡ್ರಿ, ನಮಗೆ ನ್ಯಾಯ ಬೇಕ್ರಿ ಅಂತ ಹೇಳ್ದೇವ್ರಿ. ಹ್ಞೂ ಅಂತ ಅಂದ್ರಿ. ಇನ್ನ ನನ್ನ ಹೆಸರು ಅರ್ಚನಾ ಅದ ರೀ. ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸಕ್ರಂಜವಾಡಿ ಗ್ರಾಮದಲ್ಲಿ ದಿನಾಂಕ 23/4/2025 ರಾತ್ರಿ 10 ಗಂಟೆಗೆ
ಸಕ್ಕರೆಗೊಂಜವಾಡಿ ಗ್ರಾಮದಲ್ಲಿ ಸಿದ್ದಾರೋಡ್ ಎಂಬ ಒಂದು ವ್ಯಕ್ತಿಯ ಕೊಲೆ ಆಗಿರ್ತದೆ, ಮರ್ಡರ್ ಮಾಡಿರ್ತಾರೆ. ಅದಕ್ಕೇನದಕ್ಕೆಂದ್ರೆ ರಾತ್ರಿಗೆ 11 ಗಂಟೆ ಮಧ್ಯದಲ್ಲಿ ಸಕ್ಕರೆಗೊಂಜವಾಡಿಗೆ DSP ಅವರು, CP ಅವರು, SP ಸಾಹೇಬರು ಎಲ್ಲರೂ ಬಂದು ಇಡೀ ರಾತ್ರಿ ಏನದಂತಕ್ಕೆ ಸಕ್ಕರೆಗೊಂಜವಾಡಿಯಲ್ಲಿ ತಪಾಸಣೆ ಮಾಡಿರ್ತಾರೆ. ಆದರೂ ಇವತ್ತಿಗೆ 7-8 ದಿವಸ ಆಗ್ತು. ಆ ಅಪರಾಧಿಗಳನ್ನು ಆ ಕೊಲೆ ಮಾಡಿದಂಥ ಅವರ ಧರ್ಮಪತ್ನಿಯವರಿಗೆ, ಅರ್ಚನಾ ಗಂಡ ಸಿದ್ದಾರೋಡ್ ಅಂಬರಿಗೆ ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ನನ್ನೊಂದು ಮನವಿ ಇದೆ. ಏನದಕ್ಕೆಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ, ಮಂತ್ರಿ ಸಾಹೇಬರಿಗೆ, ಶಾಸಕರಿಗೆ ಮತ್ತು ನಮ್ಮ ಇವರು ಸಭಾಧ್ಯಕ್ಷರು ಬಂದಿರೋ, ಈಗ ಅವರಿಗೂ ಕೂಡ ಒಂದು ಮೆಮೊರನ್ನು ಕೊಟ್ಟಿದ್ದೇವೆ. ಅವ್ರಿಗೆ ಏನದಕ್ಕೆಂದ್ರೆ ಆದಷ್ಟು ಬೇಗ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಅಪರಾಧಿಗಳಿಗೆ ಹಿಡಿದು ಕಠಿಣ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಯಾವಾಗ ಒಂದು ಗಣಸ ಮನಸ್ಸಿಗೆ ಏನದಕ್ಕೆ ಈ ಥರ ಕೊಲೆ ಮಾಡಿದಾರೆ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಮಗೇನಾದ್ರೆ ಭಯ ಉಂಟಾಗ್ತಾಯಿದೆ, ನಮಗೆ ಅಂಜಿಕೆ ಇದೆ. ಅದಕ್ಕೇನದಕ್ಕೆ ಅಂದ್ರೆ ಕೈ ಮುರಿದು ಕೇಳ್ಕೊತೀನಿ, ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಏನದಕ್ಕೆ ಅಂದ್ರೆ ಆ ಅಪರಾಧಿಗಳಿಗೆ ಹಿಡಿದುಕೊಟ್ಟು ಕಠಿಣ ಶಿಕ್ಷೆ ಕೊಟ್ಟು ಆ ಅರ್ಚನಾ ಅಂಬೋರಿಗೆ ಏನದಕ್ಕೆ ಅವ್ರ ಧರ್ಮಪತ್ನಿಯವರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಕೊಲೆವಾದ ವ್ಯಕ್ತಿ ನನ್ನ ತಮ್ಮ ಇವತ್ತಿಗೆ 9 ದಿವಸ ಆಯಿತು ತನಿಖೆ ಮಾಡ್ಲತ್ತಿದೆ ಅಂತ ಹೇಳ್ತಾರೆ ಪೊಲೀಸರು. ಅವತ್ತು SP ಸರು, DSP ಸರು, CPI ಸರೆಲ್ಲ ಸ್ಥಳಕ್ಕೆ ಬಂದಾರ, ಪರಿಶೀಲನೆ ಮಾಡ್ಯಾರ, ನ್ಯಾಯ ಕೊಡ್ತೀನಿ ಅಂದಾರ. ಇವತ್ತಿಗೆ 9 ದಿವಸ ಆದರೂ ಇನ್ನೂ ಏನೂ ಪತ್ತೆ ಹಚ್ಚಿಲ್ಲ, ನಮಗೆ ಕ್ಲೂ ಕೊಟ್ಟಿಲ್ಲ. ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು. ಇವತ್ತು ಅವನಿಗೆ ಬಿಟ್ಟಾರಂದ್ಮೇಲೆ ಈಗ ನಾಳೆಗೆ ಅವ್ರ ಮಕ್ಕಳರ, ಅವ್ರರ, ನಮ್ಮ ತಾಯರರ ಊರಾಗಿರ್ತಾರೆ. ಬಟ್ ಅವು ಊರಾಗ ಯಾರ ಜೊತೆನೂ ದುಶ್ಮನಿ ಇಲ್ಲ. ನಮಗೆ ಅಂಥ ಸಂಶಯ ಇಲ್ಲ. ತನಿಖೆ ಮಾಡಿ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಖಾದರ್ ಸರಿಗೆ ಹೇಳಿದ್ರು ಆಯ್ತಮ್ಮ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದಾರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.